ಆತ್ಮೇರೆ ಎಸ್ ವಿ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಹುಪದೋಕ್ತಿಗಳ ಸಂಬಂಧಪಟ್ಟಂತೆ ನೋಡೋಣ. 10ನೇ ತರಗತಿಯ ಭಾಗ 1ರಲ್ಲಿರ್ತಕ್ಕಂಥ ಬಹುಪದೋಕ್ತಿಗಳು ಎಂಬ ಅಧ್ಯಾಯದ ಮೇಲೆ. ಬಹುಪದೋಕ್ತಿಗಳು ಪಿ ಆಫ್ ಎಕ್ಸ್ ಎಂಬುದು ಎಕ್ಸ್ ಎಂಬ ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿಯಾದರೆ ಪಿ ಆಫ್ದಲ್ಲಿ ಎಕ್ಸ್ನ ಗರಿಷ್ಠ ಘಾತ ಸೂಚಿಯನ್ನು ಆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ನ ಮಹತ್ತರ ಘಾತ ಅಥವಾ ಡಿಗ್ರಿ ಎನ್ನುತ್ತಾರೆ. ಈ ಬಹುಪದೋಕ್ತಿಯಲ್ಲಿ 3 ವಿಧಗಳನ್ನು ನಾವು ನೋಡ್ತೀವಿ: ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಗಣ ಬಹುಪದೋಕ್ತಿ. ಈ ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಏನು, ವರ್ಗ ಬಹುಪದೋಕ್ತಿ ಅಂದರೆ ಏನು, ಗಣ ಬಹುಪದೋಕ್ತಿ ಅಂದರೆ ಏನು ಅನ್ನೋದನ್ನು ನಾವು ನೋಡೋಣ. ಈ ಒಂದು ಯಾವುದೇ ಒಂದು ಬಹುಪದೋಕ್ತಿಯ ಡಿಗ್ರಿ 1 ಆಗಿದ್ದರೆ ಆ ಬಹುಪದೋಕ್ತಿಯನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಡಿಗ್ರಿ 1 ಆಗಿರುವ ಬಹುಪದೋಕ್ತಿಯನ್ನು ರೇಖಾತ್ಮಕ ಬಹುಪದೋಕ್ತಿ ಎನ್ನುತ್ತಾರೆ. ಎಕ್ಸಾಂಪಲ್ 9x + 2. ಇಲ್ಲಿ ಎಕ್ಸ್ದ ಡಿಗ್ರಿ ಅಥವಾ ಘಾತ ಏನಿದೆಯಲ್ಲ ಅದು 1 ಆಗಿದೆ. ಆದ ಕಾರಣ ಇದನ್ನು ಏನಂತ ಕರಿತೀವಿ, ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. 9x + 2 ಎಂಬುದು ಎಕ್ಸ್ ಚರಾಕ್ಷರವುಳ್ಳ ಬಹುಪದೋಕ್ತಿಯಾಗಿದ್ದು ಇದರ ಡಿಗ್ರಿ 1 ಆಗಿದೆ. ಸಾಮಾನ್ಯವಾಗಿ ರೇಖಾತ್ಮಕ ಬಹುಪದೋಕ್ತಿಯ ರೂಪ ಏನು ಇರ್ತೈತಿ ಅಂತಂದ್ರೆ ax + b ಇದರ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪವಾಗಿದೆ. ಇಲ್ಲಿ a ಮತ್ತು bಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ ಮತ್ತು ಅದೇ ರೀತಿ a ≠ 0 ಆಗಿರ್ತೈತಿ. ಇದನ್ನು ನಾವೇನಂತ ಕರಿತೀವಿ, ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಇನ್ನೊಂದ್ಸಲ ನೋಡ್ರಿ, ಡಿಗ್ರಿ 1 ಆಗಿರ್ತೈತಿ. ಡಿಗ್ರಿ 1 ಆಗಿರುವ ಬಹುಪದೋಕ್ತಿಯನ್ನು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಅದರ ಸಾಮಾನ್ಯ ರೂಪ ax + b. a ಮತ್ತು bಗಳು ವಾಸ್ತವ ಸಂಖ್ಯೆಗಳು, a ≠ 0. ಇನ್ನು ಅದೇ ರೀತಿ ಡಿಗ್ರಿ 2 ಆಗಿರುವ ಆ ಬಹುಪದೋಕ್ತಿಯನ್ನು ನಾವು ಏನಂತ ಕರಿತೀವಿ, ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಒಂದು ಬಹುಪದೋಕ್ತಿಯ ಡಿಗ್ರಿ ಅಥವಾ ಘಾತ 2 ಆಗಿದ್ದರೆ ಅದನ್ನು ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, 3y² - 2y + 3 ಇದು ವರ್ಗ ಬಹುಪದೋಕ್ತಿಗೆ ಒಂದು ಉದಾಹರಣೆ ಆಗಿದೆ. y ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿಯಾಗಿದ್ದು ಇಲ್ಲಿ ಡಿಗ್ರಿ 2 ಆಗಿದೆ. ಇಲ್ಲಿ ನೋಡ್ರಿ, yದ ಘಾತ 2 ಇದೆ, y². ಹಾಗಾಗಿ ನಾವು ಈ ಬಹುಪದೋಕ್ತಿಯನ್ನು ಏನಂತ ಕರಿತೀವಿ, ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಇದರ ಸಾಮಾನ್ಯ ರೂಪ ಏನಾಗಿರ್ತೈತಿ ಅಂತ ಅಂದರೆ ax² + bx + c. ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪ, ax² + bx + c. ಇಲ್ಲಿ a b cಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ ಮತ್ತು a ≠ 0. a ಯಾವಾಗಲೂ 0 ಆಗಿರುವುದಿಲ್ಲ. a b cಗಳು ವಾಸ್ತವ ಸಂಖ್ಯೆ ಆದಾಗ ಇದನ್ನು ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಇನ್ನೊಂದು ಗಣ ಬಹುಪದೋಕ್ತಿ. ಇಲ್ಲಿ ನೋಡ್ರಿ, ಡಿಗ್ರಿ 3 ಆಗಿರುವ ಬಹುಪದೋಕ್ತಿಯನ್ನು ನಾವು ಏನಂತ ಕರಿತೀವಿ, ಗಣ ಬಹುಪದೋಕ್ತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 6x³ - 8x² + 2x + 1. ಇಲ್ಲಿ ನೋಡ್ರಿ, ಈ ಬಹುಪದೋಕ್ತಿಯಲ್ಲಿ ನಮಗೆ ಎಕ್ಸ್ದ ಘಾತ ಅಥವಾ ಡಿಗ್ರಿ ಏನಾಗಿದೆ, 3 ಇದೆ. ಸೊ ಡಿಗ್ರಿ 3 ಆಗಿರೋ ಬಹುಪದೋಕ್ತಿಯನ್ನು ನಾವು ಗಣ ಬಹುಪದೋಕ್ತಿ ಅಂತ ಕರಿತೀವಿ. ಈ ಗಣ ಬಹುಪದೋಕ್ತಿಯ ಸಾಮಾನ್ಯ ರೂಪ ಯಾವುದಾಗಿರ್ತೈತಿ ಅಂತಂದರೆ ax³ + bx² + cx + d. ಇಲ್ಲಿ a b c dಗಳು ವಾಸ್ತವ ಸಂಖ್ಯೆಗಳು ಮತ್ತು a ≠ 0 ಯಾವಾಗಲೂ 0
ಆಗಿರುವುದಿಲ್ಲ, 0ಗೆ ಸಮಾನ ಇರುವುದಿಲ್ಲ. ಇಂಥ ಬಹುಪದೋಕ್ತಿಗೆ ನಾವೇನಂತ ಕರಿತೀವಿ? ಘನ ಬಹುಪದೋಕ್ತಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಅಭ್ಯಾಸ 2.1 ಏನಿದೆ? 2.1ನಲ್ಲಿ y = p of x ನಕ್ಷೆಯನ್ನು ಕೆಳಗೆ ಚಿತ್ರ 9.10 ರಲ್ಲಿ ನೀಡಿದ್ದು, ಇಲ್ಲಿ p of x ಎಂಬುದು ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲಿ p of x ದ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಇವು ಚಿತ್ರವನ್ನು ಕೊಟ್ಟಿದ್ದಾರೆ. x ಅಕ್ಷ, y ಅಕ್ಷ ಮತ್ತು ಬಹುಪದೋಕ್ತಿಯ ಯಾವುದು ಅನ್ನೋದನ್ನು ನಾವು ಇಲ್ಲಿ ನೋಡಬೇಕು. ಇದು ಒಂದು ಇಲ್ಲಿ ನೋಡ್ರಿ, ಒಂದನೇದರಲ್ಲಿ ಇದು ಒಂದನೇದೇನಿದೆ? ಬಹುಪದೋಕ್ತಿಯ ಶೂನ್ಯತೆ ಏನಾಗಿದೆ? 0 ಆಗಿದೆ. ಯಾಕಂತ ಅಂದರೆ ನಕ್ಷೆಯು x ಅಕ್ಷವನ್ನು ಎಲ್ಲಿಯೂ ಸಹಿತ ಛೇದಿಸುವುದಿಲ್ಲ. ಇಲ್ಲಿ ಈ ನಕ್ಷೆಯಲ್ಲಿ x ಅಕ್ಷವನ್ನು ಎಷ್ಟು ಬಾರಿ ಛೇದಿಸ್ತೈತೋ ಅಷ್ಟು ಅದು ಶೂನ್ಯತೆಯನ್ನು ಹೊಂದಿರ್ತೈತಿ. ಇಲ್ಲಿ ನೋಡ್ರಲ್ಲಿ, ಇದು ಸ್ಟೇಟ್ ಇದೆ. ಸೊ ಇದು x ಅಕ್ಷ, ಇದು y ಅಕ್ಷ. ಈ x ಅಕ್ಷವನ್ನು ಎಲ್ಲಿಯೂ ಸಹಿತ ಛೇದಿಸಿಲ್ಲ. ಸೊ ಆದ್ದರಿಂದ ಇದೇನು? ಇದರ ಶೂನ್ಯತೆ 0 ಆಗಿದೆ. ಅದೇ ರೀತಿ ಎರಡನೇ ಚಿತ್ರದಲ್ಲಿ ಬಂದಾಗ ಇದು x ಅಕ್ಷ, ಇದು y ಅಕ್ಷ. ಇಲ್ಲಿ ಎರಡನೇದು ಬಂದರೆ ಇದು x ಅಕ್ಷ, ಇದು y ಅಕ್ಷ. ಇದನ್ನು ನೋಡ್ರಿ, x ಅಕ್ಷವನ್ನು ಒಂದು ಬಾರಿ ಛೇದಿಸೈತಿ. ಸೊ ಆದ್ದರಿಂದ ಇಲ್ಲಿ ಬಹುಪದೋಕ್ತಿಯ ಶೂನ್ಯವು ಎಷ್ಟಾಗುತ್ತೆ? 1. ಯಾಕಂದರೆ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿರುತ್ತದೆ, x ಅಕ್ಷವನ್ನು ಛೇದಿಸಿರುತ್ತದೆ. ಇದು ನೋಡ್ರಿ, ಮೂರನೇದರಲ್ಲಿ ಇದು x ಅಕ್ಷ, ಇದು y ಅಕ್ಷ, ಇದು p of x. ಇವು ಏನಿವು? p of x. ಈ p of x ಎಂಬ ಅಕ್ಷೆಯು x ಅಕ್ಷವನ್ನು 1, 2, 3. ಸೊ 3 ಸ್ಥಳದಲ್ಲಿ ಏನು ಮಾಡಿದೆ? ಇದು x ಅಕ್ಷವನ್ನು ಛೇದಿಸಿದೆ. ಆದ್ದರಿಂದ ಇದರ ಶೂನ್ಯತೆಯು 3 ಆಗಿರುತ್ತದೆ. ಸೊ ಅದೇ ರೀತಿ ನಾಲ್ಕನೇದರಲ್ಲಿ ಸಹಿತ x ಅಕ್ಷವನ್ನು 2 ಸ್ಥಳದಲ್ಲಿ ಛೇದಿಸೈತಿ. ಸೊ ಆದ್ದರಿಂದ ಇದರ ಶೂನ್ಯತೆಯು, ಈ ಬಹುಪದೋಕ್ತಿಯ ಶೂನ್ಯತೆಯು 2. ಅದೇ ರೀತಿ ಇನ್ನೊಂದು 1, 2, 3, 4 ಸ್ಥಳದಲ್ಲಿ x ಅಕ್ಷವನ್ನು ಛೇದಿಸುವುದರಿಂದ ಇದರ ಶೂನ್ಯತೆಯು 4. ಅದೇ ರೀತಿ ಕೊನೆಯದಾಗಿ ಇದು 1, 2, 3 ಶೂನ್ಯತೆಯು 3 ಆಗಿದೆ. ಥ್ಯಾಂಕ್ ಯು.